ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುಕ್ತ ಕಾರ್ಯಕ್ರಮ. ದೇವರ ಮಕ್ಕಳು, ಇವತ್ತು ಕೀರ್ತನೆ 1ನೇ ಅಧ್ಯಾಯ. ಈ ಕೀರ್ತನೆ 1ನೇ ಅಧ್ಯಾಯವನ್ನು ದೇವರು ಕೀರ್ತನೆಗಳ ಪುಸ್ತಕದಲ್ಲಿ ಮೊದಲನೇದಾಗಿ ಬರೆಸುವುದಕ್ಕೆ ಅನೇಕ ದೇವರ ಸೇವಕಗಳ ಮೂಲಕವಾಗಿ ಅದನ್ನು ಮೊದಲೇ ಇಡುವುದಕ್ಕೆ ಕಾರಣವನ್ನು ಸ್ವಲ್ಪ ಅರಿತುಕೊಳ್ಳೋಣ. ಒಂದು ವಿಶೇಷವಾಗಿ ನೀತಿವಂತನು ಮತ್ತು ದುಷ್ಟರ ನಡುವಿರುವಂಥ ವ್ಯತ್ಯಾಸವನ್ನು ಈ ಕೀರ್ತನೆಯ ಮೂಲಕವಾಗಿ ಅರಿತುಕೊಳ್ಳುವುದಕ್ಕಾಗಿ ದೇವರು ಈ ಕೀರ್ತನೆ 1ನೇ ಅಧ್ಯಾಯವನ್ನು ಇಟ್ಟಿದ್ದಾರೆ. ಎರಡನೇದಾಗಿ ದೇವರ ವಾಕ್ಯದ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ 1ನೇ ಕೀರ್ತನೆಯನ್ನು ಮೊದಲನೇದಾಗಿ ಕೀರ್ತನೆಗಳ ಪುಸ್ತಕದಲ್ಲಿಡಲಿಕ್ಕೆ ಸಾಧ್ಯವಾಗಿದೆ. ಮೂರನೇದಾಗಿ ನಿಜವಾದ ಆಶೀರ್ವಾದದ ಜೀವಿತವನ್ನು ಪರಿಚಯ ಮಾಡಲಿಕ್ಕೆ. ದೇವಚಂದ್ರಾಗಿರುವ ನಾವು ಈ ಲೋಕದಲ್ಲಿ ಹಣ ಇರುವವರು ಧನ್ಯರು, ಅಧಿಕಾರವಿರುವವರು ಧನ್ಯರು, ಅಥವಾ ಲೋಕದಲ್ಲಿ ಜ್ಞಾನ ಇರುವವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಅಥವಾ ದೊಡ್ಡದ ಸಾವಿರಾರು ಆಸ್ತಿ ಉಳ್ಳವರು ಎಕರೆಗಟ್ಟಲೆ ಅವರು ಧನ್ಯರೆಂಬುದಾಗಿ ಬರೆಯಲ್ಪಟ್ಟಿಲ್ಲ. ಧನ್ಯರು ಯಾರೆಂಬುದಾಗಿ, ಆಶೀರ್ವದಿಸಲ್ಪಟ್ಟವರು, ನಿಜವಾದ ಆಶೀರ್ವಾದದ ಜೀವನ ಯಾರೆಂಬುದನ್ನು ಈ ವಾಕ್ಯದಲ್ಲಿ ನಾವು ಕಾಣ್ಬೋದು. ನಾಲ್ಕನೇದಾಗಿ ಸಂಪೂರ್ಣ ಕೀರ್ತನೆಗಳ ಮುಖ್ಯ ವಿಷಯವನ್ನು ಪರಿಚಯ ಮಾಡುವುದಕ್ಕೆ ದೇವರ ಮೇಲಿನ ಭರವಸೆ, ನೀತಿವಂತ ರಕ್ಷಣೆ ಹಾಗೂ ದುಷ್ಟತನದ ಅಥವಾ ಪಾಪದ ನಾಶನದ ಕುರಿತಾಗಿ ಈ ದೇವರ ವಾಕ್ಯ ಸಂಪೂರ್ಣವಾಗಿ ಮತ್ತೆ ಹೇಳ್ತದೆ. ಹಾಗೂ 5ನೇದಾಗಿ ದೇವರೊಂದಿಗೆ ಸಂಬಂಧವೇ ಫಲಭರಿತವಾದ, ದೇವರೊಂದಿಗೆ ಇರುವಂಥ ಒಂದು ಉತ್ತಮವಾದ ಸಂಬಂಧ, ಒಂದು ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಕಾರಣವಾಗಿದೆ ಎಂಬುದನ್ನು ಈ ಕೀರ್ತನೆ 1ನೇ ಅಧ್ಯಾಯ ನಮಗೆ ಸ್ಪಷ್ಟಪಡಿಸ್ತದೆ. ಹಾಗಾದರೆ ಇವತ್ತು ದೇವರ ಮಕ್ಕಳಾಗಿ ನಾವು ಕೀರ್ತನೆಗಳನ್ನು ಓದುವಾಗ ಈ ಕೀರ್ತನೆ 1ನೇ ಅಧ್ಯಾಯ ಯಾಕೆ ನಮಗೆ ಮೊದಲಿಂದಾಗಿ ಇಡಲ್ಪಟ್ಟದೆಂಬಂಥ ಈ 5 ವಿಷಯಗಳನ್ನ ಗ್ರಹಿಸಿಕೊಂಡವರಾಗಿ ಪ್ರತಿದಿನ ಆ ದೇವರಿಗೆ ವಿಧೇಯರಾಗಿ ದೇವರಿಗೆ ಮಹಿಮೆ ತರುವಾಗಿ ಜೀವಿಸೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.